ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಹಿಂದಿನಿಂದ ಅಂದರೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾನು ಸೆಕೆಂಡ್ ಪಿ ಯು ಸಿನಲ್ಲಿ ಬರುವಂತಹ ಅಕೌಂಟೆನ್ಸಿಯ ಬಗ್ಗೆ ನಾನು ಸಿಲೆಬಸ್ ವೈಸು ಏನು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಇದು ಬಂದು ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ನಾನು ಈ ವರ್ಷ 2025ರಲ್ಲಿ ನಡೆದಂತಹ ಫೈನಲ್ ಎಕ್ಸಾಮ್ ಏನಿದೆ ಆ ಒಂದು ಎಕ್ಸಾಮಿನ ಏನು ನಡೀತು ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ. ಫಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಫೈವ್ ಕ್ವಶನ್ ಕೊಟ್ಟಿರ್ತಾರೆ. ಈಚ್ ಕ್ವಶನ್ ಹ್ಯಾವ್ 1 ಮಾರ್ಕ್ಸ್ ಆ್ಯಂಡ್ ಇಲ್ಲಿ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇಲ್ಲಿ ಬಂದು ಫಸ್ಟ್ ಕ್ವಶನ್ ಹೋಗೋಣ. ಇನ್ ದಿ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಆರ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ಇಲ್ಲಿ ಕೇಳ್ತಾ ಇರೋದು ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಆಗಿರ್ಬೋದು, ಇಲ್ಲಿ ಅವರ ಒಂದು ಪಾರ್ಟ್ನರಲ್ಲಿ ಪ್ರಾಫಿಟ್ ಮತ್ತು ಲಾಸ್ನ ಯಾವ ರೀತಿ ಶೇರ್ ಮಾಡ್ಕೊತಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದು ಅವರೆಷ್ಟೇ ಪರ್ಸೆಂಟೇಜ್ ಹಾಕಿದ್ರೂ ಅವರ ಒಂದು ಏನು ಶೇರ್ ಇರುತ್ತೆ ಆ ಒಂದು ಶೇರ್ ಮೇಲೇ ಅವರು ಈಕ್ವಲ್ ಆಗಿ ಅವರವರ ಶೇರಿನ ಪ್ರಕಾರ ಈಕ್ವಲ್ ಆಗಿ ಅವರು ಪ್ರಾಫಿಟ್ ಮತ್ತು ಲಾಸನ್ನು ಶೇರ್ ಮಾಡ್ಕೊಳ್ಳೋದು. ಇಲ್ಲಿ ಬಂದು ಎರಡನೇ ಆಪ್ಷನ್ ಆದಂತಹ ಈಕ್ವಲ್ ಪ್ರಪೋರ್ಷನ್, ಇದು ಕರೆಕ್ಟ್ ಆನ್ಸರ್. And then second question, the old profit sharing ratio among Ramesh, Satish and Ravish were 2:2:1. The new profit sharing ratio after Satish retirement is 3:2. The gain ratio of continuing partner is. ಇಲ್ಲಿ ಬಂದು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ದ ಗೇನ್ ರೇಷಿಯೋ ಏನಿದೆ ಅದನ್ನು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದು ರಮೇಶ್, ರವೀಶ್ ಇವರಿಬ್ಬರದು ಮಾತ್ರ ಕಂಡುಹಿಡಿಬೇಕು. ಇಲ್ಲಿ ಬಂದು ರಮೇಶು 2:5, 2/5 ಆ್ಯಂಡ್ ರವೀಶ್ 1/5. ದಟ್ ಈಸ್ ಓಲ್ಡ್ ರೇಷಿಯೋ ಮೈನಸ್ 3 ನ್ಯೂ ರೇಷಿಯೋ ಬಂದು ಸತೀಶ್ ರಿಟೈರ್ಡ್ ಆದಮೇಲೆ ನ್ಯೂ ರೇಷಿಯೋ ಬಂದು ರಮೇಶ್ 3/5, ರವೀಶ್ 2/5 ಆಗಿರುತ್ತೆ. ಈಗ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಕಂಟಿನ್ಯೂ ಗೇನಿಂಗ್ ರೇಷಿಯೋನ ನಾವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಬಂದು ಗೇನ್ ರೇಷಿಯೋ ಬಂದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಆಗಿರುತ್ತೆ. ಇಲ್ಲಿ ಬಂದು ನ್ಯೂ ರೇಷಿಯೋ ಬಂದು 3/5, ಹಾಗೆ ರವೀಶ್ದು ಬಂದು 1/5 ಆಗಿರುತ್ತೆ. ಓಕೆ, ಇಲ್ಲಿ ಬಂದು ಈಗ ನ್ಯೂ ರೇಷಿಯೋ ಏನಿದೆ ಅದನ್ನು ನಾವು ರಮೇಶ್ದು ಬಂದು 3/5, ರವೀಶು 2/5 ಆಗಿರುತ್ತೆ. ಇಲ್ಲಿ ಬಂದು ನ್ಯೂ ರೇಷಿಯೋ ಏನಿದೆ ಅದನ್ನು ಗೇನ್ ರೇಷಿಯೋದಲ್ಲಿ ಈಚ್ ಪರ್ಸನ್ಸ್ನ ನಾವು ಕಂಡುಹಿಡಬೇಕು. ಗೇನ್ ರೇಷಿಯೋ ಆಫ್ ರಮೇಶ್ ಏನಿದೆ ಅಂತ ಕಂಡುಹಿಡಬೇಕು. ಅವ್ರದ್ದು ಬಂದು ಅದನ್ನು ಯಾವ ರೀತಿ ಕಂಡುಹಿಡಿಯೋದಾದರೆ ನ್ಯೂ ರೇಷಿಯೋ ಏನಿದೆ ಅದನ್ನು ಓಲ್ಡ್ ರೇಷಿಯೋನಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ ಬಂದು 3/5, ದಿಸ್ ಈಸ್ ದಿ ನ್ಯೂ ರೇಷಿಯೋ, 2/5 ಮೈನಸ್ 2/5 ಈಸ್ ಈಕ್ವಲ್ ಟು 1/5. ಹಾಗೆ ರವೀಶ್ದು ಬಂದುಬಿಟ್ಟು 2/5 ಆಗಿರುತ್ತೆ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಬಂದು 1/5 ಈಸ್ ಈಕ್ವಲ್ ಟು 1/5 ಆಗಿರುತ್ತೆ. ಈಗ ಇದನ್ನು ಡಿಟರ್ಮೈನ್ ಮಾಡಿದಾಗ 1/5 ಇಷ್ಟು 1/5 is equal to 1:1. The gain ratio of continuing partners is 1:1. Option D is the correct answer. Next, third question. A company issued 2,000 8% debentures of each at 100 rupees each at per value redeemable at a 10% premium. 8% ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಕೇಳ್ತಾ ಇದ್ದಾರೆ ಅವರು 2,000 ಹಣನ ಇಶ್ಯೂ ಮಾಡ್ಕೊಂಡಿರ್ತಾರೆ. 8% ಡಿಬೆಂಚರ್ಸ್ ಆಫ್ ಈಚ್ ಏನಿರುತ್ತೆ ವ್ಯಾಲ್ಯೂ ಅದು ರಿಡೀಮಬಲ್ ಆಗ್ತಾ ಇರುತ್ತೆ. ಇಲ್ಲಿ ಬಂದು 10% ಪ್ರೀಮಿಯಮನ್ನು ಕಟ್ಟಿರ್ತಾರೆ. 8% ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ಒಂದು ಕಂಪ್ನಿ ಏನು ಮಾಡುತ್ತೆ, ಈಗ ನೀವು ಹೋಗಿ ಒಂದು ಮೊಬೈಲನ್ನು ತೊಗೊಂಡಿರ್ತೀರ, ನೀವು 2,000 ರೂಪಾಯಿದ ಹಣನ ಕೊಡಬೇಕಾಗುತ್ತೆ. ಅವರು ಅದಕ್ಕೆ ಒಂದು ಮೊಬೈಲನ್ನು ಕೊಟ್ಟಿರ್ತಾರೆ. ಆಗ ಅವ್ರು ಏನು ಮಾಡ್ತಾರೆ, ನಿಮ್ಮದೇನು ಕಂಟಿನ್ಯೂಯಸ್ ಆಗಿ ನೀವು ಡೌನ್ ಪೇಮೆಂಟ್ ಅಂತೇಳಿ 10% ಅವ್ರು ಕಟ್ಟಿಸ್ಕೊಂಡಿರ್ತಾರೆ ಮುಂಚೆನೇ. ನೆಕ್ಸ್ಟ್ ನಿಮ್ಗೆ ಏನಾಗಿರುತ್ತೆ, ನೀವು ಮಂತ್ಲಿ ಇಷ್ಟು 100 ರೂಪೀಸ್ನ ನೀವು ಕಟ್ಕೊಂಡು ಹೋಗಿ ಇಷ್ಟು ತಿಂಗಳು ಅಂತ ಹೇಳ್ತಾರೆ. ನೀನು ಇಷ್ಟು ತಿಂಗಳು ನೀನು ಕಟ್ಕೊಂಡು ಹೋಗ್ತೀಯ ಅಂತ ಹೇಳಿದರೆ ನನಗೆ 2,000 ರೂಪಾಯಿ ಬೆಲೆ ಬಾಳೋ ಒಂದು ಮೊಬೈಲನ್ನು ಕೊಟ್ಟಿರ್ತೀನಿ, ಆದರೆ ನೀನು ನನಗೆ 8% ಕೊಡಬೇಕಾಗುತ್ತೆ. 8% ಎಕ್ಸ್ಟ್ರಾ ನೀನು ಕೊಡಬೇಕಾಗುತ್ತೆ. ಅದು ಇಲ್ಲಿ ಬಂದು ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು ಬಂದು ರೇಟ್ ಆಫ್ ಇಂಟ್ರೆಸ್ಟ್. ಅವ್ರು ಕೊಡ್ತಾ ಇರೋದಕ್ಕೆ ಆ ಒಂದು ವ್ಯಾಲ್ಯೂಗೆ, ಅವ್ರ 2,000 ರೂಪಾಯಿ ವ್ಯಾಲ್ಯೂಗೆ ನಾವು ಇನ್ನೂ 8% ನಿಮಗೆ ಜಾಸ್ತಿ ಕೊಡ್ತೀವಿ. ಆ ಒಂದು ಏನು ಬೆಲೆ ಬಾಳೋ ವಸ್ತು ಇರುತ್ತೆ ಅದು ನಮಗೆ ನೀವು ಕೊಟ್ಟರೆ ನಾವು ನಿಮಗೆ 8% ಜಾಸ್ತಿ ಕೊಡ್ತೀವಿ, ಆದರೆ ತಿಂಗಳ ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಡಿ ಆಪ್ಷನ್, ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್.
ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. ಯಾವುದೇ ಒಂದು ಕಂಪನಿಗೆ ಒಂದು ಬ್ಯಾಲೆನ್ಸ್ ಶೀಟನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ, ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸು, ಪಾರ್ಟ್ನರ್ಶಿಪ್, ಇದನ್ನೆಲ್ಲ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಫಂಡ್ ಫ್ಲೋ, ಆಪ್ಷನ್ ಈಸ್ ಫಸ್ಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಕಂಪನೀಸ್ ಆ್ಯಕ್ಟಲ್ಲಿ ನಾವು ಕ್ರಿಯೇಟ್ ಮಾಡೋದಿಲ್ಲ. ಇದಕ್ಕೆ ಕರೆಕ್ಟ್ ಆನ್ಸರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಟು ಪ್ರಿಪೇರ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. And then fifth question, tangible assets of a company increase from 4 lakh to 5 lakh. What is the percentage of change? ಇಲ್ಲಿ ಕೇಳ್ತಾ ಇದ್ದಾರೆ ಅವರು, ಪರ್ಸೆಂಟೇಜ್ ಚೇಂಜ್ ಆಗಿರೋದ್ರ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಟ್ಯಾಂಜಿಬಲ್ ಅಸೆಟ್ ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ನ್ಯೂ ವ್ಯಾಲ್ಯೂ ಮೈನಸ್ ಓಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು 10. ಇಲ್ಲೇನಾಗಿದೆ, ನ್ಯೂ ವ್ಯಾಲ್ಯೂ ಬಂದುಬಿಟ್ಟು 5 ಲ್ಯಾಕ್ ಇದೆ, ಓಲ್ಡ್ ವ್ಯಾಲ್ಯೂ 4 ಲ್ಯಾಕ್ ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 10 ಮಾಡಿದ್ರೆ, ಈಗ ನ್ಯೂ ವ್ಯಾಲ್ಯೂನಲ್ಲಿ 4 ಲ್ಯಾಕ್ ಮೈನಸ್ 5 ಲ್ಯಾಕ್ ಈಸ್ ಈಕ್ವಲ್ 1 ಲ್ಯಾಕ್. 1 ಲ್ಯಾಕ್ ಡಿವೈಡೆಡ್ ಬೈ ಏನಿದೆ ನ್ಯೂ ವ್ಯಾಲ್ಯೂ ಡಿಫ್ರೆನ್ಸ್ ಏನಿದೆ, 1 ಲ್ಯಾಕ್ ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 100 ಇಸ್ ಇಟ್ ವಿಲ್ ಕಮ್ 25%. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.